ಕರ್ನಾಟಕದ ಉಡುಪಿ ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಹೆಸರುವಾಸಿಯಾದ ಜಿಲ್ಲೆ. ಇಲ್ಲಿಯ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ, ಉಡುಪಿಯ ಶ್ರೀ ಕೃಷ್ಣ ಮಠ, ಕುಂಬಾಸಿ ಆನೆಗುಡ್ಡೆಯ ವಿನಾಯಕ ದೇವಸ್ಥಾನ, ಹಟ್ಟಿಯಂಗಡಿಯ ಸಿದ್ಧಿವಿನಾಯಕ ದೇವಸ್ಥಾನ, ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ, ಕಮಲಶಿಲೆಯ ದುರ್ಗಾಪರಮೇಶ್ವರಿ ದೇವಾಲಯಗಳ ಜೊತೆಗೆ ಗುಡ್ಡಟ್ಟುವಿನಲ್ಲಿ ನೆಲೆಸಿದ ವಿನಾಯಕ ಗುಡಿಯೂ ಒಂದು. ಜಲಾಧಿವಾಸ ಗಣಪನ ಸನ್ನಿಧಿ ಅಡಿಗರ ಕುಟುಂಬದಿಂದ ಪೂಜೆಗೊಳಪಡುತ್ತಿದೆ. ಗುಹೆಯೊಳಗೆ ನೀರಿನಲ್ಲಿ ನೆಲೆನಿಂತಿಹ ಗಣಪನ ಸನ್ನಿಧಾನ ಉಡುಪಿ ಜಿಲ್ಲೆಯ ಬಾರ್ಕೂರಿನಿಂದ ಶಿರ್ಯಾರದಲ್ಲಿ ಎಡಕ್ಕೆ ತಿರುಗಿದರೆ 1 ಕಿಲೋಮೀಟರ್ ಪ್ರಯಾಣಿಸಿದರೆ ಗುಡ್ಡಟ್ಟು ವಿನಾಯಕನ ಸನ್ನಿಧಾನ ಕಾಣಸಿಗುತ್ತದೆ. ಉಡುಪಿ ಜಿಲ್ಲೆಯ ಬಹುತೇಕ ಗಣಪನ ಆಲಯಗಳ ಸ್ಥಳನಾಮಗಳು ಗುಡ್ಡ, ಗುಡ್ಡೆ ಎಂಬ ಹೆಸರಿನಲ್ಲಿ ಇರೋದು ವಿಶೇಷ. ಹಟ್ಟಿಯಂಗಡಿ ತೆರಳಲು ಗುಡ್ಡೆಯಂಗಡಿ ಎಂಬೂರು ದಾಟಬೇಕು. ಕುಂಬಾಸಿ ವಿನಾಯಕನೆಂತಿಹ ಊರು ಆನೆಗುಡ್ಡೆ. ಹಾಗೆಯೇ ಕುಂದಾಪುರ ಭಾಗದಿಂದ ಬರುವ ಭಕ್ತರು ಗುಡ್ಡೆಯಂಗಡಿ ಎಂಬಲ್ಲಿಂದ ಬಲಕ್ಕೆ ತಿರುಗಿದರೆ ಸಿಗೋದೆ ಗುಡ್ಡಟ್ಟು. ಹೀಗಾಗಿ ಗಣಪನ ಆವಾಸ ಸ್ಥಾನ ಹಸಿರು ಕಾಡು ಗುಡ್ಡಗಳ ಮಧ್ಯೆ ಅನ್ನೋದು ದಿಟವಾಯಿತು. ಗುಡ್ಡಟ್ಟು ವಿನಾಯಕ ಗುಡಿಯ ಪುರಾಣ ಕಥೆ ಬಹಳ ವಿಶಿಷ್ಟವಾಗಿದೆ. ತ್ರಿಪುರಾಸುರನೆಂಬ ದೈತ್ಯನನ್ನು ಶಿವನು ಸಂಹರಿಸಲು ತೆರಳುತ್ತಾನೆ. ವಿನಾಯಕನ ಪೂಜೆ ಮಾಡದ ಕಾರಣ ಆತನಿಗೆ ಸೋಲಾಗುತ್ತದೆ. ಇದರ ಕಾರಣ ಗಣಪನೆಂದು ತಿಳಿದು ಗಣಪನ ಮೇಲೆ ಬಾಣಗಳ ಸುರಿಮಳೆಗೆಯಲು ಗಣಪನು ಜೇನಿನ ಸಮುದ್ರಕ್ಕೆ ಬೀಳುತ್ತಾನೆ. ಅಲ್ಲಿರುವ ಜೇನನ್ನು ಕುಡಿದು ಖಾಲಿ ಮಾಡಲು ಶಿವನು ಆಶೀರ್ವದಿಸುತ್ತಾನೆ. ಮುಂದೆ ತ್ರಿಪುರಾಸುರರ ಸಂಹಾರವನ್ನು ಮಾಡುತ್ತಾನೆ. ವಿಪರೀತ ಜೇನು ಸೇವನೆಯಿಂದಾಗಿ ಗಣಪತಿಗೆ ಉರಿ ತಾಳಲಾಗದೆ ಶಿವನು ಗುಡ್ಡಟ್ಟುವಿನ ನರಸಿಂಹತೀರ್ಥರ ಕೊಳವನ್ನೇ ಮನೆಯನ್ನಾಗಿ ಮಾಡಿಕೊಳ್ಳುವಂತೆ ಹರಸಿದನು. ಈ ಮೂಲಕ ಗುಡ್ಡಟ್ಟುವಿನ ಸುಂದರ ಗಮ್ಯದಲ್ಲಿ ವಿಘ್ನ ನಿವಾರಕನು ನೆಲೆನಿಲ್ಲುತ್ತಾನೆ. ಜೇನಿನ ಅತಿಯಾದ ಸೇವನೆಯಿಂದ ಉರಿ ತಾಳಲಾಗದ ಕಾರಣ ವಿನಾಯಕನಿಗೆ ನೀರಿನಲ್ಲಿ ಕೂರುವ ಭಾಗ್ಯ ಒದಗಿತ್ತು. ಪುರಾಣದಿಂದ ಇಂದಿನವರೆಗೂ ದೇವರಿಗೆ ತಂಪೆರೆಯುವ ಪರಂಪರೆ ಆಯುರ್ಕೊಡ ಸೇವೆಯ ರೂಪದಲ್ಲಿ ಮುಂದುವರಿದಿದೆ. ತಾಮ್ರದ ಬಟ್ಟಲಿನನ್ನು ಶುಚಿಗೊಳಿಸಿ ತೆಂಗಿನ ಎಣ್ಣೆಯ ತೈಲಾಭ್ಯಂಜನ ಮಾಡುವರು. ನಂತರ ನೀರನ್ನು ಹೊರತೆಗೆದು ದೇವರಿಗೆ ಮಹಾನೈವೇದ್ಯ, ಪಂಚಾಮೃತ, ರುದ್ರಾಭಿಷೇಕ ನಡೆಸುವರು. ಅದಾದ ಮೇಲೆ ಮತ್ತೆ ಶುದ್ಧಗೊಳಿಸಿ ಭಕ್ತಾದಿಗಳಿಗೆ ದೇವರ ಬಿಂಬ ದರ್ಶನ ಮಾಡಿಸುತ್ತಾರೆ. ಪೂಜೆ, ಅಲಂಕಾರ, ಮಂಗಳಾರತಿ ನಡೆಸಿದ ಮೇಲೆ ಗುಹೆ ಪೂರ್ತಿ ತುಂಬುವವರೆಗೆ 1000 ಕೊಡಗಳ ಅಭಿಷೇಕ ನಡೆಸುತ್ತಾರೆ. ಭಕ್ತರ ಕಷ್ಟ ನಿವಾರಕ ಗುಡ್ಡಟ್ಟು ವಿನಾಯಕ ಗುಡಿಗೆ ಬಂದವರಿಗೆ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ ಹೋಗಲು ಸಾಧ್ಯವೇ ಇಲ್ಲ. ದೇವಾಲಯದಲ್ಲಿ ಪ್ರತಿನಿತ್ಯವೂ 100 ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗವಾಗುತ್ತದೆ. ಶ್ರೀ ವಿನಾಯಕ ಪ್ರಸಾದ ಭೋಜನ ಶಾಲೆಯಲ್ಲಿ ಗಣಪನ ಪ್ರಸಾದ ಸೇವಿಸಲು ನಿಮಗಂತೂ 2 ಹೊಟ್ಟೆ ಬೇಕೇ ಬೇಕು. ಏಕೆಂದರೆ ಇಲ್ಲಿ ಕೊಡುವಂಥ 10 ಭಕ್ಷ್ಯಗಳು, ಬಾಳೆ ಎಲೆಯಲ್ಲಿ ಭಕ್ಷ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಬಡಿಸುತ್ತಾರೆ. ಬೇಳೆ ಉಸುಲಿ, ಬೀನ್ಸ್ ಪಲ್ಯ, ತೆಂಗಿನಕಾಯಿ ಚಟ್ನಿ, ಸುವರ್ಣಗಡ್ಡೆ ಪಲ್ಯ, ಅನ್ನ, ಸಾರು, ಹುಳಿ, ತೌವೆ, ಪಾಯಸ, ಮಜ್ಜಿಗೆ, ಸಿಹಿ ತಿಂಡಿ ಹಾಗೂ ಉಪ್ಪಿನಕಾಯಿ. ಅಬ್ಬಬ್ಬ, ಮದುವೆ ಮನೆಯಲ್ಲೂ ಇಷ್ಟೊಂದು ಭಕ್ಷ್ಯಗಳು ಇರೋದಿಲ್ವೇನೋ, ಅಷ್ಟೊಂದು ಭಕ್ಷ್ಯಗಳು. ಅನ್ನದಾತೋ ಸುಖೀ ಭವ. ಗುಡ್ಡಟ್ಟು ವಿನಾಯಕ ಗುಡಿಗೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಬಾರ್ಕೂರು, ಹಾಗೆಯೇ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ,
ಹಾಗೆಯೇ ರಸ್ತೆ ಮೂಲಕ ತೆರಳುವವರಿಗೆ ಗುಡ್ಡಟ್ಟು ದೇವಸ್ಥಾನ ಬೆಂಗಳೂರಿನಿಂದ 400 ಕಿಲೋಮೀಟರ್ ದೂರದಲ್ಲಿ, ಮಂಗಳೂರಿನಿಂದ 90 ಕಿಲೋಮೀಟರ್, ಬ್ರಹ್ಮಾವರದಿಂದ ಸಿದ್ದಾಪುರ ರಸ್ತೆಯಲ್ಲಿ ಶಿರಿಯಾರ ಎಂಬಲ್ಲಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ಕ್ರಮಿಸಿದರೆ ದೇವಾಲಯದ ಪ್ರವೇಶ ದ್ವಾರ ಕಾಣಿಸುತ್ತದೆ. ಯಾವಾಗಾದರೂ ಉಡುಪಿ ಬರುವಂಥ ನಿಮ್ಮ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ಗುಡ್ಡಟ್ಟು ಬರೋದಕ್ಕೆ ಮರಿಬೇಡಿ.